ಹಲೋ ಎಲ್ರಿಗೂ ಇನ್ನೊಂದು ಹೊಸ ವ್ಲಾಗಿಗೆ ಸುಸ್ವಾಗತ. ಓಡಿಸ್ತೀರಾ? ನಾವು ನೀನು ಹಿಂಗೆ ಮಧ್ಯದ ರೋಡಲ್ಲಿ ಬೆಳಗ್ಗೆ ನಾವು ಬಿಟ್ರೆ ಹೆಂಗ ನಾವು ಆಲ್ರೆಡಿ ತಮ್ಮನೇಲಿ ನೋಡಿದ್ದೀರಾ. ವಿ ಆರ್ ಟುವರ್ಡ್ಸ್ ಕಾವಲಿ ಆಂಧ್ರ. ಇನ್ನು ಪೆಟ್ರೋಲ್ ಇಲ್ಲ, ಸೊ ಪೆಟ್ರೋಲ್ ಫ್ಯೂಲ್ ಅಪ್ ಮಾಡಿಸ್ಬೇಕು. 2 ಗಾಡಿ, ಒಂದು ಹಿಮಾಲಯನ, ಒಂದು ಅಂಕಿಬ್ರು ಮುಂದ್ಗಡೆ ಹೊಸಕೋಟೆ ಟೋಲ್ ಹತ್ರ ಬರ್ತಾರೆ. ಇನ್ನು ನಾನು ಇಲ್ಲಿಂದ ಇವಾಗ ಓಡಬೇಕು. ಬಿಡ್ರಲ್ಲೋ ಬೇಗಲ್ಲ, ಬೆಳಗ್ಗೆ ನಿಲ್ಸಲ್ಲ, ಹಾಕಿ ನಿಲ್ಲಿಸ್ಬೇಡಿ. ಬ್ರೇಕ್ ಪ್ಯಾಡು ರೇರ್ಗೆ ಹಾಕಿಲ್ಲ, ತೊಗೊಂಬಂದಿದ್ನಲ್ಲ. ಸೊ ನಿನ್ನೆ ಬಾಯ್ಸ್ ಎಲ್ಲ ಬಂದಿದ್ದರು, ಯಾರಿಗಾಗಲೇ ಫೋನು ಮೋಸ್ಟ್ಲಿ ಅಂಕಿಬ್ರೋನ ಇರುತ್ತೆ. ಮುಂದೆ ಹೋಗಿ ತೆಗಿಬೇಕು ಕಾಲು. ನೆನ್ನೆ ಬಾಯ್ಸ್ ಎಲ್ಲ ಮನೆ ಹತ್ರ ಬಂದಿದ್ದರು, ಆವಾಗ ಅದು ತೆಗಿಯೋಣ ಅಂದ್ಬಿಟ್ಟು ಎಲ್ಲ ಟ್ರೈ ಮಾಡಿದ್ವಿ. ಬಟ್ ಅದು ಫುಲ್ಲು ಲಾಕ್ ಆಗಿಬಿಡಿದೆ, ಅದು ಬರ್ತಾನೆ ಇಲ್ಲ. ಹೇಳಿದ್ರೆ ಇನ್ನು ಐಲ್ಯಾಂಡ್ಗಿನೇ ಕಟ್ ಹಾಕಬೇಕು, ಅಷ್ಟೊಂದೆಲ್ಲ ಪುಷ್ ಮಾಡಿದ್ವಿ. ಬಟ್ ನೋ ಯೂಸ್. ಅದಕ್ಕೆ ಸರಿ ಇಲ್ಲೇ ಯಾವುದಾದ್ರೂ ಒಂದು ಮೆಕ್ಯಾನಿಕ್ ಶಾಪಲ್ಲೇ ಮಾಡಿಸ್ಬಿಡೋಣ ಅಂದ್ಕೊಂಡು ಯೋಚನೆ ಮಾಡ್ತಾಯಿದ್ದೀವಿ. ನಾನು ಟಿ ಸಿ ಪಾಳ್ಯಲ್ಲಿ ಸರಿ ಮಾಡಿಸ್ಕೊಂಡು ಹೋಗ್ಬಿಡೋಣ, ಅಭಿಬ್ರೋಗೆ ಫೋನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅಲ್ಲಿ ಕೆಲಸ ಮಾಡ್ತಾರಲ್ಲ ಅವ್ರಿಗೆ, ಅವ್ರು ಕಾಲ್ ತೆಗಿತಾ ಇಲ್ವಂತೆ. ಅಂಕಿಬ್ರೋ ಮಾಡಿದ್ರು, ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ. ಇನ್ ಕೇಸ್ ಏನಾದರೂ ಟಿ ಸಿ ಪಾಳ್ಯ ಶೋರೂಮ್ ಓಪನ್ ಇದ್ದರೆ ಮಾಡಿಸ್ಕೊಂಡು ಹೋಗ್ಬಿಡೋಣ. ಯಾಕಣೋ ಹಂಗೆ ನೋಡ್ತಿದ್ಯವು? ಫಸ್ಟ್ ಟೈಮ್ ಗುರು ಲಾಂಗು, ಅದು R15 ಹೊಡಿತಾ ಇದ್ದೀನಿ. ಫೇರಿಂಗ್ ಗಾಡಿಲೆಲ್ಲ ಲಾಂಗ್ ಹೊಡೆದೇ ಇರಲಿಲ್ಲ. ಸಿಟಿಲಿ ಬೇಜಾನ್ ಓಡಾಡ್ಬಿಟ್ಟಿದ್ದೀನಿ. ಬಟ್ ಈ ಥರ 480 ಕಿಲೋಮೀಟರ್ಸು ಒಂದು ಸ್ಟ್ರೆಚ್ ಎಲ್ಲೂ ಹೊಡೆದಿರಲಿಲ್ಲ. ಆ್ಯಕ್ಚುಲಿ ಪ್ಲ್ಯಾನ್ ಇರೋದೇ ಒಂದು ಸ್ಟ್ರೆಚ್ ಹೊಡೆದ್ಬಿಡೋಣ ಅಂತ. ತಿರುಪತಿ ಆದಮೇಲೆ ರೋಡು ಕನ್ಸ್ಟ್ರಕ್ಷನಲ್ಲಿದೆ, ಚೆನ್ನಾಗಿಲ್ಲ ಅಂತ ಹೇಳಿದ್ರು. ನೋಡೋಣ ತಿರುಪತಿ ಆದಮೇಲೆ ಯಾವ ಪಟ್ಟಿ ರೋಡ್ ಇದೆ ಅಂತ. ಇನ್ನು 6 ತಿಂಗಳಿದ್ದಂಗೆ 6 ತಿಂಗಳು ರೋಡ್ಗಳಿರಲ್ಲ, ಹೇಳೋ ರೂಲ್ಸೇ ಇರೋಲ್ಲ ನೆಟ್ಟಿಗೆ, ಇನ್ನು ರೋಡ್ಗಳು ಇರ್ತಾವ. ನಡಿರೋಲು ಯಪ್ಪ, ಈ ಟಿನ್ ಫ್ಯಾಕ್ಟ್ರಿ ಏನು ಗುರು, ಈ ಜಂಕ್ಷನು ಇಷ್ಟೊಂದು ಟ್ರಾಫಿಕಾ ಯಪ್ಪ. ಓ ಸೊ ಟಿ ಸಿ ಪಾಳ್ಯ ಶೋರೂಮ್ ಓಪನ್ ಆಗಿದೆ. ಒಂದು ಮಾತು ಕೇಳೋಣ, ಏನು ಮಾಡಿಕೊಡ್ತಾರೆ ಏನು ಅಂತ. ಸ್ವಲ್ಪ ಅರ್ಜೆಂಟ್ ಇತ್ತು ಅಂತ ಹೇಳೋಣ. ಮೋಸ್ಟ್ಲಿ ಏನು ದುಡ್ಡು ಗಿಡಿ ಇಸ್ಕೊತಾರೋ ಏನೋ ಗೊತ್ತಿಲ್ವೇ. ಒಳಗಡೆ ರೆಡಿ ಆಗ್ತಿದೆ, ನೋಡ್ತಾ ಇದ್ದೀರ. ಒಳಗಡೆ ಬ್ರೇಕ್ ಪ್ಯಾಡ್ ಹಾಕೋದಕ್ಕೆ 300 ರೂಪೀಸ್ ಚಾರ್ಜ್ ಮಾಡಿದ್ರು. ಅದೇನೋ ರೋಲಿಂಗ್ ಏನೋ ಹೇಳ್ದ ಅಂತ ಎಂತ. ಗಾಡಿ ಆಯ್ತಪ್ಪ. ಯಾಕೋ ಬಂದು ಹೊಡೆದ್ಗಿಡ್ದ್ಯಾ? ಸರ್ವಿಸ್ ರೋಡ್ ಅಲ್ವಾ, ಹೋಗ್ಬೋದು ಅನ್ಸುತ್ತೆ. ಪೊಲೀಸನ್ನು ಹಿಡಿದ್ಗಿಡಿದ್ರೆ ಅದು ಬೇರೆ ಹಿಂಸೆ ಗುರು. ನಡಿ ಗುರು, ಒಳ್ಳೆ ನಿಂತ್ಕೊಂಡು ಮಕ್ಕ ನೋಡ್ತೀಯಲ್ಲ, ಟೈಮ್ ಆಗ್ಬಿಟ್ಟೈತೆ. ಎಲ್ಬ್ರೋ ಇದ್ದೀರಾ? ಇಲ್ಲಿ ಯಾವುದೋ ನಿಂತಿದೆಯಲ್ಲ. ಹೇರ್ ಕಟ್ ಎಲ್ಲ ಮಾಡಿಸ್ಬಿಟ್ಟಿದ್ದೀರಾ? ದೇವರಣೆಗ್ಲ ನಂದಲ್ಲ ಲೇಟ್, ಇದು ನಂದಲ್ಲ, ಗಾಡಿ ಲೇಟು. ಹೇಳಿವಾ ನಿನ್ನ ಜೊತೆ ಇದ್ದೀರಾ ನೀನು, ಆದ್ರೂ ಏನು ಎಕ್ಸ್ಪೆಕ್ಟೇಷನ್ ಆ ಥರ ಇಟ್ಕೊಂಡಿರಲಿಲ್ಲ ಬ್ರೋ. ಅಲ್ಲಿ ಬ್ರೇಕ್ ಪ್ಯಾಡ್ ನೋಡಿ ಬನ್ನಿ ಬ್ರೋ. ಅವ್ನು ಪಾಪ ಬಿಚ್ಚಕ್ಕಾಗ್ದಿರಾ, ಮಧ್ಯದ ರಾಡ್ ಎಲ್ಲ ಬಿಚ್ಚಿದ ಬ್ರೋ. ಆ ಕನೆಕ್ಟಿಂಗ್ ರಾಡು ನೋ ಮಧ್ಯ ಹೆಂಗ್ ಗೊತ್ತಾ, 120 130 ಚಚ್ಕೊಂಡ್ ಬಂದಿದ್ದೀನಿ. ಅದು ಆ ಲೆವೆಲ್ಗೆಲ್ಲ ಆಗಲ್ಲ, ಪೀಸ್ ಹೋಗೋಣ. ಅದು ಆವ್ರೇಜ್ ಸಖತ್ ಕಮ್ಮಿ ಬ್ರೋ. ಮುಂದ್ಗಡೆ ವೈಸರ್ ಇಲ್ವಾ? ಚೆನ್ನಾಗಿ ಬ್ರೋ, ಗಾಡಿ ಮಾತ್ರ ಕಂಡೀಷನ್ ಆಗಿದೆ. ಅಲ್ಲ ಮುಂದ್ಗಡೆ ಗಾಳಿ ಬಂದು ಹಂಗೆ ಎದೆ ಮೇಲೆ ಹೊಡಿಯಲ್ವಾ ಅಂತ ನೋಡಿಲ್ಲ, ತಲೆ ಹೊಡಿಯಿತ್ತು. ನಾನು ಬಾಲ ಗ್ಲೌ ಮರೆತು ಬಂದಿದ್ದೆ. ನೋಡಿ ಇಲ್ಲಿ ಕೊನೆ ಮೂಮೆಂಟ್ ಸಿಕ್ತು. ಒಣಗಿಲ್ಲ, ಇಲ್ಲ ಒಣಗಿಲ್ಲ, ಒಣಗಬೇಕಿದೆ. ಪರವಾಗಿಲ್ಲ, ಫೋನ್ ಓಲ್ಡ್ರಿ ಬೇರೆ ಇದೆ. 1 ಅವರ್ ವೆಯ್ಟ್ ಮಾಡೋದು ದೊಡ್ಡ ವಿಷಯ ಅಲ್ಲ. 1 ಅವರ್ ಫೋನ್ ಚಾರ್ಜ್ ಇದ್ರೆ ಇರೋ ಟೈಮಲ್ಲಿ ವೆಯ್ಟ್ ಮಾಡೋದು ಸಕ್ಕತ್ ದೊಡ್ಡ ವಿಷಯ. ಯಾರಿಗೂ ಫೋನ್ ಮಾಡೋಂಗಿಲ್ಲ, ಈ ಕಡೆ ಏನು ಯೂಸ್ ಮಾಡೋಂಗಿಲ್ಲ, ಸುಮ್ಮನೆ ಹಿಂಗೆ ಕೂತ್ಕೊಂಡು ರೋಡ್ ನೋಡ್ತಾ ಇರಬೇಕು.
ಅದು ಬೇಜಾರಾಗಿತ್ತು. ನಂದೇನು ಸೀರಿಯಸ್ ಆಗಿ ನಾನೇನು ಲೇಟ್ ಮಾಡಿಲ್ಲಪ್ಪ, ಅವನು ಶೋರೂಮನ್ನೇ ಲೇಟ್ ಮಾಡಿದ್ದು. ಸ್ಟಿಲ್ ಇನ್ನೊಂದೇನು ಗೊತ್ತಾ, ಓಕೆ ಬಾನ್ಪಟ್ಟಿ ಅಲ್ವಾ, ಐನೋ ಸೊ ಹಿಮಾಲಯನ್ ಇದೆ, ಆಮೇಲೆ ಗುಣಬ್ರೋ ಗಾಡಿ ಇದೆ. ಗುಣಬ್ರೋ ವಿ ಆರ್ ಕಮಿಂಗ್ ದೇರ್. ನಮಗೋಸ್ಕರ ಏನೇನು ಮಾಡಿದ್ದೀರಾ ಹೇಳಿ ಬೇಗ. ಏನು ಮಾಡಿರಲ್ಲ, ಸುಮ್ಮನೆ ಕೂತಿರ್ತಾನೆ ಹಿಂಗೆ ಕೈ ಹಿಂಗೆ ಇಟ್ಕೊಂಡು ಕೂತಿರ್ತಾನೆ. ಯಾಕೆ ಕ್ಯಾಮ್ರಾ ಸೊಟ್ಟಾಗ್ಬಿಟ್ಟಿದ್ಯಾ? ಯಾಕಂದ್ರೆ ನನ್ನ ಕ್ಯಾಮ್ರಾ ಬರೀ ಇದೇ ಕತೆ ಆಗೈತಲ್ಲ. ಏಯ್ ಬರೋ ಮೇಲೆ ಒಂದು ಸೈಡ್ ಇಷ್ಟು ಕಿಲೋಮೀಟರ್ ಒಂದೇ ಸೆಕ್ಷನ್ ಇದೆ. ಇವತ್ತೇ ಐವತ್ತು ಇಲ್ಲ ಬ್ರೋ, ಮಂಗಳೂರೆಲ್ಲ ಹೊಡೆದಿದ್ದೀನಲ್ಲ. ಮಂಗಳೂರು 300. ಹಾಂ, ಇದೊಂದು 100 ಕಿಲೋಮೀಟರ್ ಜಾಸ್ತಿ. ಇವಾಗ ಫಸ್ಟು ಗಾಡಿಗೆ ಫುಲ್ ಟ್ಯಾಂಕ್ ಹೊಡಿಸ್ಬೇಕು. ವಾ, ಇಲ್ಲಿ ಯಾಕೋ ಬೇಡ ಗುರು, ಪೆಟ್ರೋಲ್ ಹಾಕ್ಸೋದು ಭಯ ಆಗ್ತೈತೆ ನನಗೆ. ಬ್ರೋ ಇಲ್ಲಿ ಪೆಟ್ರೋಲ್ ಹಾಕೋದು ನೋಡ್ತಿದ್ರೇ ಭಯ ಆಗ್ತೈತೆ ನನಗೆ. ಏನೋ ಮಿಕ್ಸಿಂಗು ಏನಿಲ್ಲ ಭಯ, ಹಾಕ್ಸ್ಕೊಂಡಿದ್ದೀನಿ ನಾನು. ಹೌದು, 2 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ ಗುರು, ಚೆನ್ನಾಗಿರೋ ಪೆಟ್ರೋಲ್ ಹಾಕ್ಸ್ಬೇಕು. ಆಮೇಲೆ ಮತ್ತೆ ಈ ಕಡೆ 2 ರೂಪಾಯಿ ಮುಖ ನೋಡಿಕೊಂಡು ಮತ್ತೆ 20,000 ಕೆಲಸ ಮಾಡ್ಕೊಳಕ್ಕಾಗಲ್ಲ. ಕ್ಯಾಮ್ರಾನಾ 38,000, 38. ಯೂಟ್ಯೂಬ್ ವಿಡಿಯೋ. ಬ್ಲ್ಯಾಕ್ ವಂಡರರ್ ಅಂತ. ಹಾಂ, 1010. ಬ್ಲ್ಯಾಕ್ ವಂಡರರ್ ಅಂತ. ವಂಡರರ್. ಹಾಂ. ಅವ್ನು ಯಾರೋ ಸಿಕ್ಕಿದ ಬ್ರೋ ಅಲ್ಲಿ. ಏನಕ್ಕಿದ್ದು ಕ್ಯಾಮ್ರಾ ಅಂತ ಕೇಳ್ದ. ಯೂಟ್ಯೂಬ್ಗೆ ಅಂದೆ, ಏನು ಹೆಸರು ಅಂದ. ಬ್ಲ್ಯಾಕ್ ವಂಡರರ್ ಅಂದೆ. ಹಾಂ ಅಂದ, ಬ್ಲ್ಯಾಕ್ ವಂಡರರ್ ಅಂದೆ. ಅವನು ಏನೋ ಬ್ಲ್ಯಾಕ್ ವಂಡರ್ಫುಲ್ಲಾ ಅಂತ. ಚೇಂಜ್ ಮಾಡು, ಬಾನ್ಪಟ್ಟಿ ಅಂತ ಮಾಡಬೇಕು, ಮಾಡ್ತೀನಿ ಗೈಸ್. ಇವಾಗ ಬ್ಲ್ಯಾಕ್ ವಂಡರರ್ ಅಂತ ಇರೋದನ್ನ ಬಾನ್ 40 ಅಂತಾನೆ ಹಾಕೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಏನು ಹೇಳ್ತೀರಾ ಅದಕ್ಕೆ? ಆ್ಯಕ್ಚುಲಿ ಈ ಡಿಸ್ಕಷನ್ ಇವಾಗಿಂದ ಅಲ್ಲ, ಆಗಲೇ ಒಂದು 2-3 ತಿಂಗಳಿಂದ ನಾನು ಓಡ್ತಿದ್ದೆ. ನಾನು ಮುಂಚೆನೂ ಯಾವುದೋ ಒಂದು ಬ್ಲಾಗಲ್ಲಿ ಹೇಳಿದ್ದೆ ಅನಿಸುತ್ತೆ, ಇದು ಈ ಥರ ಚೇಂಜ್ ಮಾಡಬೇಕು, ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ. ಸೊ ನಿಮ್ಮ ಸಜೆಷನ್ ಏನಿದೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕ್ರಿ. ಇಲ್ಲ ಅಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸೊ ಒಂದು ಮೆಸೇಜಲ್ಲಿ ಒಂದು ಕಾನ್ವರ್ಸೇಷನ್ ಥರನೂ ಆಗುತ್ತೆ ನಮಗೂ ನಿಮಗೂ. ಓಯ್ ಏಯ್ ಬ್ರೋ, ಬಿಡು. ಬಿಡು ಹೋಗ್ಲಿ ಬಿಡು. ಗೊತ್ತಾಯ್ತು, ನೋಡ್ದೆ. ಬಿಡಿ ಹೋಗ್ಲಿ, ಬೋಳಿ ಮಕ್ಳು ಹಂಗೆ ಬಿಡಿ. ಈಗ ನನ್ನ ಮಕ್ಳಪ್ಪ, ನನ್ನ ಕಣ್ಣು ಅಲ್ಲ, ಅವ್ರ ಪಾಡಿಗೆ ಅವ್ರು 100 ಕ್ರೂಸ್ ಮಾಡ್ಕೊಂಡು ರೈಟಲ್ಲಿ ಹೋಗ್ತಾ ಇದ್ದಾರೆ. ನಿಂದೆಂದ ಹೋಗ್ಬಿಟ್ಟು ಹಂಗೆ ಹಾರ ನೋಡಿದ್ಬಿಟ್ರು. ಎಲ್ಲ ಜೋಶಲ್ಲ ಅವರೇ ಹುಡುಗರು. ಹೋಗ್ರಿ ಆಯಿತು, ಏನೋ ಮಾತಾಡೋಕ್ಕಾಗಲ್ಲಪ್ಪ, ಬೇರೆ ಜಾಗಕ್ಕೆ ಬಂದಿದ್ದೀವಿ, ಸೈಲೆಂಟಾಗಿ ಇದ್ಬಿಡ್ಬೇಕಷ್ಟೆ. ಸುಮ್ಮನೆ ಅವ್ರಿಗೆ ನಾವು ಅವ್ರ ಜೊತೆನೇ ಜಾಸ್ತಿ ಕಾನ್ವರ್ಸೇಷನ್ ಮಾಡ್ತಿದ್ರೆ ಸುಮ್ಮನೆ ಅದು ಬೇರೆ ತೊಂದರೆ ಆಗ್ಬಿಡತ್ತೆ. ಆಮೇಲೆ ಸೈಕ್ ನನ್ನ ಮಕ್ಳು ಇರ್ತಾರೆ, ಏನು ಮಾಡ್ತೀರಾ? ಸ್ಟಾರ್ಟ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಚಿಪ್ಸ್ ತಿನ್ನಿ, ಎಂಜಾಯ್ ಮಾಡಿ. ಶೆಕೆ ಕಿತ್ಕೊಳ್ತಿದೆ ಸೀರಿಯಸ್ ಆಗಿ, ನೆಕ್ಸ್ಟ್ ಲೆವೆಲ್ ಶೆಕೆ ಇದೆ. ಅಲ್ಲಿ ಹೆಂಗಿತ್ತು ಬೆಂಗಳೂರು ವೆದರು? ಬೆಂಗಳೂರು ಫುಲ್ ಒಂಥರ ಮಳೆ ಬರೋ ಥರ ಆಗಿತ್ತು. ಮಳೆ ಬರಲಿಲ್ಲ ಅಂತ ಸಾಕು ಅಂತ ಹೇಳ್ತಾ ಇದ್ದೀನಿ ನಾನು. ಇವಾಗ ನೋಡಿದ್ರೆ ಮಳೆ ಬಂದೆ ಪರವಾಗಿಲ್ಲ ಈ ಶೆಕೆಗೆ. ಸೀರಿಯಸ್ ಆಗಿ ಹೆವಿ ಶೆಕೆ ಇದೆ ಮಾತ್ರ. ಆಗ್ತಾರ ಇಲ್ಲೇ ಈ ರೇಂಜಲ್ಲಿದೆ. ಇನ್ನು ಗುಣಮನೆ ಅವರು ಅಥವಾ ಇನ್ನು ಗುಣವ್ರ ಮನೆ ಹತ್ರ ಹೋದ್ಮೇಲೆ ಇನ್ನೂ ಶೆಕೆ ಜಾಸ್ತಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಅಲ್ಲಿ ಹೆವಿ ಅಂದ್ರೆ ಏನಕ್ಕೆ ಗೊತ್ತಾ, ಅದು ಸಮುದ್ರ ಪಕ್ಕನೇ ಇರೋದು. ನಿಂಗೆ ಸಖತ್ತು ಬ್ರೀಸ್ ಹೊಡಿಯುತ್ತೆ, ಹ್ಯೂಮಿಡಿಟಿ ಸಖತ್ ಇರುತ್ತೆ ಅಲ್ಲಿ. ನಾರ್ಮಲ್ ಆಗಿ 38-40 ಇರುತ್ತೆ.
ಗುಣ ಒಂದೊಂದ್ಸಲಿ 47-48 ಆಗಿದ್ದಾಗಲೂ ಹೇಳೋಣ ಅಷ್ಟೊಂದು ಅಯ್ಯೋ ಹೋಗಿತ್ತಂತೆ. ಅದು ಇರೋಕ್ಕಾಗಲ್ಲ, ಎಲ್ಲರ ಮನೇಲಿ ಎಸಿ ಇರುತ್ತೆ ಅಲ್ಲಿ. ಸೊ ಇವಾಗ ಇನ್ನೂ 240 ಕಿಲೋಮೀಟರ್ಸ್ ಕವರ್ ಮಾಡಿದ್ದೀವಿ ಇವಾಗ ಬೆಂಗಳೂರಿಂದ. ಇನ್ನೊಂದು 230 ಬ್ರೋ, 230-240. ಹಾಂ, ಮತ್ತೇನೊಂದು 230-240 ಕಿಲೋಮೀಟರ್ಸ್ ಕವರ್ ಮಾಡಿದ್ರೆ ಸಂಜೆ ಅಷ್ಟೊತ್ತಿಗೆ ರೀಚ್ ಆಗಿಬಿಡ್ತೀವಪ್ಪ. 4 ಗಂಟೆ ಅಷ್ಟೊತ್ತಿಗೆ. ಇಲ್ಲ ಅಂದರೆ ಆಗಲ್ಲ, 4 ಗಂಟೆ ಒಳಗಡೆ ಆಗೋದೇ ಇಲ್ಲ. ಇನ್ನೂ ಜಾಸ್ತಿ ಆಗುತ್ತಾ? ಇವಾಗ 2 ಗಂಟೆ. ಹಾಂ, ನಮಗೆ ಇನ್ನೊಂದು ಇದು ನೆಲ್ಲೂರು ಹೈವೇ ಕನೆಕ್ಟ್ ಆಗೋಷ್ಟೊಳಗಡೆ 4 ಗಂಟೆ ಆಗುತ್ತೆ. ಅಲ್ಲಿಂದ ಇನ್ನೂ 120-130 ಕಿಲೋಮೀಟರ್ ಹೋಗ್ಬೇಕು ಆ ಕಡೆಗೆ. ಮಿನಿಮಮ್ ಅಂದರೆ ಒಂದು 6 ಆಗುತ್ತೆ. ಇವಾಗ ಹೇಳ್ತೀನಿ ನೋಡಿ, 6 ಆಗುತ್ತೆ. ಈ ನಮಗೆ ಇನ್ನೊಂದು ಶಾರ್ಟ್ ಕಟ್ ಇತ್ತು ಅಲ್ಲಿ, ಲೈಕ್ ಅದು ಒಂದು 430 ಕಿಲೋಮೀಟರ್ಸ್ ಏನೋ ಆಗೋದು ಓವರ್ ಅಲ್ಲಿಂದ ಅಲ್ಲಿಗೆ. ಬಟ್ ಅದು ಈ ಥರ ಹೈವೇ ಅಲ್ಲ, ಸಿಂಗಲ್ ರೋಡ್. ಅದು ನಮಗೆ ರೋಡ್ ಗೊತ್ತಿಲ್ಲ, ಸುಮ್ಮನೆ ಮ್ಯಾಪ್ ಆನ್ ಮಾಡ್ಕೊಂಡು ಹೋಗೋದು ಹಿಂಸೆ ಅಂತ ನಾನು ಈ ರೋಡ್ ಬಂದಿದ್ದು. ಇದು ನಮ್ಗೆ ಬೆಸ್ಟ್ ರೂಟ್. ಯಾವಾಗ ನಾವು ಇದೇ ರೋಡ್ ಓಡಾಡೋದಲ್ವಾ, ಅದಕ್ಕೆ ಇಲ್ಲೇ ಬಂದಿದ್ದು. ಇದು ಹೈವೇ, ಇಲ್ಲಿಂದ ಸ್ವಲ್ಪ ಲೇಟ್ ಆಗುತ್ತೆ, ಇಲ್ಲಿವರೆಗೂ ಬೇಕದು, ಇಲ್ಲಿಂದ ಲೇಟ್ ಆಗುತ್ತೆ. ಸೊ ಇಲ್ಲಿಂದ ರೋಡ್ ಹೆಂಗಿದೆಯೋ ಏನೋ ಕತೆ ಗೊತ್ತಿಲ್ಲ. ನಾನು ಇಲ್ಲಿ ತನಕ ಆರಾಮಾಗಿ ಬಂದ್ವಿ. ಸೊ ಇನ್ನು ಇಲ್ಲಿಂದ ಮುಂದೆ ಇರೋದು ರೋಡ್ ಯಾವ ಪಟ್ಟಿ ಇದೆ ಏನು ರೋಡ್ ಚೆನ್ನಾಗಿದೆ, ಜಾಸ್ತಿ ಡೈವರ್ಷನ್ಸ್ಗಳು. ಸಿಂಗಲ್ ರೋಡು ಸ್ವಲ್ಪ, ಮತ್ತೆ ಡಬಲ್ ಲೈನು, ಮತ್ತೆ ಸಿಂಗಲ್ ರೋಡು. ಅಂದರೆ ಇನ್ನೂ ಕನ್ಸ್ಟ್ರಕ್ಷನ್ ಅಲ್ಲಿ ಇದೆ ರೋಡು ಅದೇ ಥರ. ಆಮೇಲೆ ಲಾಸ್ಟ್ 130 ಕಿಲೋಮೀಟರ್ಸ್ 140 ಕಿಲೋಮೀಟರ್ಸ್ ಚೆನ್ನಾಗಿದೆ. ಅಲ್ಲಿವರೆಗೂ ಮಧ್ಯದಲ್ಲಿ ಈ 100 ಕಿಲೋಮೀಟರ್ಸ್ ಪ್ಯಾಚ್. ಓಕೆ, ಸೊ ಇನ್ನೇನು ನೋಡೋಣ. ಹಂಗಂದ್ರೆ ಇವಾಗ ಓಡೋಣ ಅಂದ್ಕೊಂಡೆ, ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡ್ವಿ. ನೋಡಿದ್ರೆ ಆಗಲೇ ಜೋರಾಗಿ ಮಳೆ ಸ್ಟಾರ್ಟ್ ಆಗೋಯ್ತು. ಆಮೇಲೆ ಸರಿ ಅಂದ್ಬಿಟ್ಟು ರೈನ್ ಗೇರ್ಸಲ್ಲಿ ಹಾಕೊಂಡ್ವಿ. ರೈನ್ ಗೇರ್ಸ್ ಹಾಕೊಂಡು ಮತ್ತೆ ಬ್ಯಾಗ್ ಹಾಕೋಣ ಅಂತ ಹೋದ್ವಿ. ನೋಡಿದ್ರೆ ಇನ್ನೂ ಜೋರಾಗಿ ಸ್ಟಾರ್ಟ್ ಆಗೋಯ್ತು ಮಳೆ. ನಾವು ಅರ್ಧ ಗಂಟೆ ಹಿಂದೆ ಹೊರಡಬೇಕಿತ್ತು. ಫೋನ್ ಚಾರ್ಜ್ ಇಲ್ಲ ಅಂತ ಚಾರ್ಜ್ ಆಗೋಕೆ ವೆಯ್ಟ್ ಮಾಡಿದ್ವಿ. ಆ ಟೈಮಲ್ಲಿ ಯಾಕಾದ್ರೂ ಮಳೆ ಬರ್ತೀವೋ ಅಂತ ಹೇಳ್ಕೊಂಡು ಕೂತಿದ್ವಿ. ಇವಾಗ ನೋಡ್ರೆ ಬಂತು, ಸಕ್ಕ ಜೋರ ಬಂದ್ಬಿಟ್ಟು, ಹೋಗಕ್ಕಾಗಲ್ಲ, ಹಂಗೆ ಬಂದ್ಬಿಡ್ತು. ಮಳೆ ಮಾತ್ರ ನೆಕ್ಸ್ಟ್ ಲೆವೆಲ್ ಹೊಡೆದಿದೆ ಅನ್ಕೊಡಿ. ಗುಂಡಿ ಎಲ್ಲೈತೆ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. ನೀರಿದೆ ಅಲ್ವಾ ರೋಡಲ್ಲಿ, ಸೊ ದೂರದಿಂದ ನೋಡಿದ್ರೆ ಬರೀ ನೀರೇ ನಿಂತ್ಕೊಂಡಿರೋ ಥರ ಕಾಣಿಸುತ್ತೆ. ಲಾರಿ ಪಕ್ಕ ಹೋಗೋದನ್ನ ಸ್ವಲ್ಪ ಸಿಕ್ಕಾಬಟ್ಟೆ ಧೂಳೆಗಿರುತ್ತೆ. ಇಲ್ಲಿಂದ ಬಂದ್ವೇನಾ? ಅಂತೂ ಇಂತೂ ಎಲ್ಲ ಕಡೆ ಗುಂಡಿನೆಲ್ಲ ಎಗ್ರಿಸ್ಕೊಂಡು ಬಂದಿದ್ದೀವಿ ಗುಣವ್ರ ಮನೆಗೆ. ಗುಣ, ನಿನ್ನ ಸಸ್ಪೆನ್ಷನ್ ಹೋಯ್ತು, ಹುಷಾರು. ಕ್ಯಾಮ್ರಾ ಬರ್ತಿಲ್ಲ. ಇಲ್ಲ ಕರೆಕ್ಟಾಗಿದೆ. ಇಲ್ಲ, ಸಸ್ಪೆನ್ಷನ್ ಹೋಯ್ತು, ಬಾನ್ಪಟ್ಟಿ ಆರಿಸ್ದ. ಹ್ಞೂ, ಸಸ್ಪೆನ್ಷನ್ ಅಲ್ಲಿ ಬರ್ಬೇಕಾರೆ ಅಲ್ಲಿ ರೋಡ್ ಕಿತ್ತೋಗಿದೆಯಲ್ಲ, ಇಲ್ಲಿ ನಿಮ್ಮ ಅಂತಾನೆ, ಇಲ್ಲಿ ಒಳಗಡೆ ಒಂದು ಎಕ್ಸ್ಟ್ರಾ ಮತ್ತೆ 4K ತಿಳ್ಕೊ. ಗೊತ್ತಾಗಿಲ್ಲ, ಫುಲ್ ಕತ್ಲೆ ಇತ್ತು ರೋಡ್. ನೀವು ನಾವು ಆರಿಸಿದೆ, ಅದು ಹಿಮಾಲಯನ್. ನಾನು ಹಿಂದ್ಗಡೆಯಿಂದ ಕಂಟ್ರೋಲ್ ಮಾಡ್ಕೊಂಡು ಸ್ಲೋ ಆಗಿ ಹಿಂಗ್ ಬಿಟ್ಟೆ, ಅದು ಹೋಯ್ತು. ಗುಣ ಪ್ಲಸ್ 4K ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊ. ಇಲ್ಲ ಭಯ, ಅದೆಲ್ಲ ಏನಾಗಿಲ್ಲ. ಹಂಗೂ ರಿಮ್ನೆಲ್ಲ ಚೆಕ್ ಮಾಡಿದೆ, ಏನಾಗಿಲ್ಲ. ನಿಧಾನಕ್ಕೆ ಬಿಟ್ಟಿದ್ದೀನಿ, ಗುಂಡಿಗೆ ಜೋರಾಗೆಲ್ಲ ಬಿಟ್ಟಿದ್ದೀನಿ. ಒಪ್ಕೊಂತ ಇದೀನಲ್ಲ ಬಿಟ್ಟಿದ್ದೀನಿ ಅಂತ. ಅವ್ರು ಯೋಚನೆ ಮಾಡ್ತವ್ರು. ಇಲ್ಲ ಗುಣ, ಅವತ್ತು ನೀನು ಮೈಸೂರಿಗೆ ಹೋಗ್ಬೇಕಾದ್ರೆ ಬಿಟ್ಟಲ್ಲ, ಸೇಮ್ ಅಷ್ಟೇ ಸ್ಪೀಡಾಗಿ ಬಿಟ್ಟ. ಇಲ್ಲಿ ಸಾರಾ ಕೀ ಇದು. ಯಾವ ಮೈಸೂರಿಗೆ ಹೋದಾಗ ಬಿಟ್ಟಿದ್ದೆ? ಯಾವ ಮೈಸೂರಲ್ಲ, ಕೀ ತಗೊಳ್ಳಿ ಬೈ. ಕಂಗ್ರ್ಯಾಚುಲೇಷನ್ಸ್ ಆನ್ ಯುವರ್ ನ್ಯೂ ಬೈಕ್. ದೊಡ್ಡ ಕೀ ಕೊಡ್ಬೇಕು, ಚಿಕ್ಕ ಅದೇ ಗಾಡಿ ತಗೋ ವಾಪಸ್ಸು. ಬಟ್ ಖುಷಿ ವಿಷಯ ಏನು ಗೊತ್ತಾ, ನಾನು ಮಾತಾಡ್ತೀನಿ, ನಾನು ಫೇಮಾಗಿ ಬರಬೇಕು. ಅಯ್ಯೋ, ಖುಷಿ ವಿಷಯ ಏನಂದರೆ ಗುಣ 1 ವರ್ಷ ಬೈಕ್ ಓಡಿಸಂಗಿಲ್ಲ. ದಟ್ ಇಸ್ ಬೆಸ್ಟ್ ನ್ಯೂಸ್. ಎಲ್ಲ ಇವನ್ನೇ ಕೆರಿಸಿದ್ದು ಬಂದ್ಬಿಟ್ಟು ನಮ್ಮ ಮನೇಲಿ 6 ಮಂತ್ಸಲ್ಲಿ ಕೊಡ್ತೀನಿ ಅನ್ನೋರೆ. ಇಲ್ಲ ಆಂಟಿ 1 year ಅಂದ್ಬಿಟ್ಟು ಎಕ್ಷನ್ ಮಾಡಿಸಿದ್ದು. OLX ಹೆಂಗಂದ್ರೆ ಅದೇ ಮಾಡೋದು. ಇವಾಗ ಇವನು 6 ಮಂತ್ಸಿಗೋಸ್ಕರ ಇದು ಮಾಡಿದ್ರೆ ನೆಕ್ಸ್ಟು 60 years ಏನು ಮಾಡೋಕ್ಕಾಗಲ್ಲ ಇವನು. ಆಮೇಲೆ ADB ಪ್ಲಾನ್ ಇರೋದು ಆಗ್ಬಿಡತ್ತ. ADB ಸೂಪರ್ ಸ್ಪೋರ್ಟ್ಸ್. ಸೂಪರ್ ಸ್ಪೋರ್ಟ್ಸಾ? ಏನ್ ಬ್ರೋ ADB ಅಂತಿದ್ದೆ? ಫಿಸಿಕಲ್ ಫಿಟ್ ಇಲ್ಲ ಅಂದರೆ ಬೈಕ್ ಓಡಿಸೋದಿರಲಿ, ಮನೆಯಿಂದನೂ ಹೊರಡಿಗೆ ಹೋಗೋ ತಪ್ಪೇ ನನ್ನ ಲೆಕ್ಕದಲ್ಲಿ. ಇವಾಗ ಅದೆಲ್ಲ ಬಿಡಿ, ಇನ್ನೊಂದು 6 ತಿಂಗಳಲ್ವ ಬ್ರೋ? ಅದ್ರ 6 ತಿಂಗಳು ಬದಲು ಇನ್ನೊಂದು 6 ತಿಂಗಳು ಎಕ್ಸ್ಟ್ರಾ ಮಾಡಿದ್ರು. ಓಲ್ಡ್ ಮೆಮೊರೀಸ್ ಐ ಟೇಕ್ ಯು ವಿತ್ ಮೀ ಬಿಲಿಯನ್. ಡೋಂಟ್ ವರಿ, ಒಟ್ಟಿಗೆ ಹೋಗೋಣ. ಇವ್ನು ಒಬ್ಬನೇ ನನ್ನ ಗಾಡಿನಲ್ಲಿ ಎಷ್ಟು ಸ್ಪೀಡ್ ಓಡೋರು ಹಿಂದೆ ಕೂರ್ತಾನೆ. ಹೆಂಗೆ ಚೂತಿ ಆ ಥರ ಎಲ್ಲ ಓಡಿಸಿದ್ದೀನಿ ಆ ಟೈಮಲ್ಲಿ, ಆದ್ರೂ ಹಿಂದೆ ಕೂತಿದ್ದ. ಸೊ ಗಾಡಿ ಎಲ್ಲ ನೀಟಾಗಿ ರೆಡಿ ಆಗಿದೆ ಬ್ರೋ. ಹೆಂಗಿದೆ ಗಾಡಿ? ನೋಡ್ಬೇಕು, ನಾನು ಒಂದ್ಸತಿ ನೋಡೋಣ. ಮನೇಲಿ ಬಿಟ್ಬಿಡ್ತಾರ ಓಡಿಸೋದಲ್ಲ, ಬರೀ ಸುಮ್ಮನೆ
ಬ್ರೇಕ್ ಪ್ಯಾಡ್ಸ್ ಹಾಕ್ಸಿದೀನಿ. ಅದು ಬ್ರೇಕ್ ಪ್ಯಾಡ್ ಲಿಂಕು ಫುಲ್ ಟೈಟ್ ಆಗಿಬಿಟ್ಟಿತ್ತು ಅದು. ಹೌದಾ? ಅದಕ್ಕೆ ಅದನ್ನ ಅದು ಸೆಂಟರ್ ರಾಡ್ ತೆಗ್ದು ಆಮೇಲೆ ಬ್ರೇಕ್ ಪ್ಯಾಡ್ ಹಾಕಿದ್ದವನು. ಅದು ತುಂಬ ಮನ್ಸಾಗ್ಬಿಟ್ಟಿತ್ತಲ್ಲ ಬ್ರೇಕ್ ಪ್ಯಾಡ್ಸ್ ಎಲ್ಲ ಚೇಂಜ್ ಮಾಡಿ. ಇಲ್ಲ, ಲಾಸ್ಟ್ ಟೈಮ್ ವಿಶಾಲ್ ಮಾಡಿತ್ತು. ಇಷ್ಟೇ ಗೈಸ್ ಇವತ್ತಿನ ವ್ಲಾಗು. ಗುಣಬ್ರನ್ನ ಮೀಟ್ ಮಾಡಿ ಸೊ ಎಲ್ಲ ಆಯಿತು. ಇವಾಗ ಎಲ್ಲ ಆಯಿತು ಅಂತಂದರೆ ಊಟನೂ ಆಯಿತು, ಎಲ್ಲ ಆಯಿತು. ನಾವು ಅವಾಗಲೇ ಬಂದ್ವಿ, ಬಟ್ ಅದನ್ನು ವೀಡಿಯೋ ಮಾಡೋದು ಮರ್ತೋದೆ. ನನ್ನ ಚಾನಲ್ನ ನೀವು ಇನ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾನು ಹೊಸ ವೀಡಿಯೋ ಸಿಗ್ತೀನಿ. ಹಾಂ, ಸೊ ಮತ್ತೆ ಇನ್ನೊಂದು ಹೊಸ ವೀಡಿಯೋಲಿ ಸಿಗ್ತೀನಿ. ಸೊ ಅಲ್ಲಿ ತನಕ ಟೇಕ್ ಕೇರ್, ಸಿ ಯು, ಬಾಯ್ ಬಾಯ್.